ಅಮೂಲ್ ಬೇಬಿ ಮನಸ್ಸಲ್ಲಿ ಏನಿದೆ ಅಂತ ನಿನ್ಗೆ ಗೊತ್ತಾಗೋಯ್ತಾ? ಹೇಳು ಸತ್ಯ, ಬೇಗ ಹೇಳು. ನೀನ್ ಬರ್ದಿದ್ದ ಕವಿತೆ ಕೊಟ್ಟ್ಯಾ? ಪ್ರೀತಿಯ ಅಮೂಲ್ ಬೇಬಿ, ನಾನು ನೀನು ಜೋಡಿ, ನಮ್ಮಿಬ್ಬರ ಜೋಡಿ ಮೋಡಿ ಮಾಡಿ. ಎಲ್ಲ ರೀತಿ ಬದಲಾಗೋದು ಅಂದರೆ ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಂದರೆ ನೀವೇ ಮುಂಚೆ ಹೇಳ್ತಿದ್ರಲ್ಲ, ಬಿಸ್ನೆಸ್ ಬಗ್ಗೆ ಆಗಲಿ, ಪ್ರಾಫಿಟ್ ಬಗ್ಗೆ ಆಗಲಿ, ಅಥವಾ ರಾಯಲ್ ಆಗಿ ಲೈಫ್ನ ಲೀಡ್ ಮಾಡೋದ್ರ ಮೇಲಾಗಲಿ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ ಅಂತ. ಯಾವುದೋ ಬೆಟ್ಟದ ಮೇಲೋ ಅಥವಾ ಗುಡ್ಸ್ಲಲ್ಲಿ ಬದುಕಬೇಕು ಅನ್ನೋ ಆಸೆ ಇತ್ತಲ್ವ, ಅಂಥ ಆಸೆಗಳು ಬದಲಾಗುತ್ತಲ್ವ? ನಾನು ಅಂಥ ಆಸೆಗಳನ್ನೆಲ್ಲ ಬಿಟ್ಟು ಬದಲಾಗಬೇಕು ಅಂತ ನಿಮ್ಗೆ ಅನಿಸುತ್ತಾ? ಹೌದು ಕಾರ್ತಿಕ್, ನೀವು ಹೇಳಿರೋ ಹಾಗೆ ಪ್ರಾಕ್ಟಿಕಲಿ ಬದುಕೋಕ್ಕಾಗಲ್ಲ. ನದಿ ತೀರಕ್ಕೋ, ಬೆಟ್ಟದ ಮೇಲೋ ಅಥವಾ ಯಾವುದೋ ಕಾಡ್ಗೋ ಯಾವತ್ತೋ ಒಂದ್ಸಲ ಪಿಕ್ನಿಕ್ಕಿಗೆ ಅಂತ ರಿಲ್ಯಾಕ್ಸ್ ಮಾಡೋಕ್ಕೆ ಹೋಗ್ಬೋದೇ ಹೊರತು ಅಲ್ಲೇ ಇದ್ದು ಜೀವನ ಮಾಡೋಕ್ಕಾಗಲ್ಲ. ನೆಲದ ಮೇಲೆ ನಿಂತು ಆಕಾಶದಲ್ಲಿ ಹಾರಾಡ್ತಿರೋ ವಿಮಾನ ನೋಡಿ ಟಾಟಾ ಮಾಡಿದಾಗ ಮನ್ಸಲ್ಲಿ ಬರೋ ಆಸೆ ಏನು ಗೊತ್ತಾ? ನಾನು ಒಂದಲ್ಲ ಒಂದಿನ ಆ ವಿಮಾನದಲ್ಲಿ ಹಾರಾಡಬೇಕು ಅಂತ. ಅದನ್ನು ಬಿಟ್ಟು ಕಾಲು ಮುರ್ಕೊಂಡು ನಡೆಯೋಕ್ಕೂ ಆಗದೆ ಇದೇ ನೆಲದಲ್ಲಿ ತೇಳಬೇಕು ಅಂತಲ್ಲ. ನಾನು ತುಂಬ ರಿಚ್ ಆಗಿ ರಾಯಲ್ ಲೈಫ್ ಲೀಡ್ ಮಾಡಬೇಕು ಅಂತ ಕನಸು ಕಟ್ಕೊಂಡಿರೋ ಹುಡುಗಿ. ನಿಮ್ಮ ಸಂಬಂಧ ಬಂದಾಗ ನನ್ನ ಆಸೆ ಎಲ್ಲ ಈಡೇರುತ್ತೆ ಅಂತ ಎಷ್ಟು ಖುಷಿಯಾಗಿದೆ ಗೊತ್ತಾ? ಹಾಗಿದ್ರೆ ನೀವು ನನ್ನ ಮದುವೆ ಆಗ್ತಿರೋದು ರಿಚ್ ಲೈಫ್ ಲೀಡ್ ಮಾಡಬೇಕು ಅಂತನಾ? ಅಲ್ಲಿ ಏನೋ ಆಗಿದ್ಯೋ? ಯಾಕೆ ಸತ್ಯ ಹಿಂಗಿದ್ಯಾ? ಅಲ್ಲಿ ಏನಾಯ್ತು ಹೇಳು ಸತ್ಯ, ಅಲ್ಲಿ ಏನಾಯ್ತು? ನೀನು ಅಮೂಲ್ ಬೇಬಿಗೆ ಪ್ರಪೋಸ್ ಮಾಡಲೇ ಇಲ್ವಾ? ಅವನು ಒಪ್ಕೊಳ್ಳಿಲ್ವಾ? ಸತ್ಯ, ಟೆನ್ಷನ್ ಕೊಡ್ಬೇಡ ಸತ್ಯ. ಅಲ್ಲಿ ಏನಾಯ್ತು ಹೇಳು. ನಿನ್ ಪ್ರೀತಿ ವಿಷಯನ ಅವ್ನಿಗೆ ಹೇಳಿಲ್ವಾ? ಸತ್ತು ಹೋಗಿರೋ ಪ್ರೀತಿನ ಹೊತ್ಕೊಂಡಿರೋಳು ಕಂಡ್ರು ನಾನು. ಉಸಿರು ಎಲ್ದಿರೋ ಪ್ರೀತಿಗೆ ಅವನ ಹೆಸರು ಹೇಗ್ರೂ ಇಡ್ಲಿ? ಅವನ ಮನ್ಸಲ್ಲಿ ನಾನೇ ಇಲ್ಲ ಅಂತ ಗೊತ್ತಾದ್ಮೇಲೆ ನನ್ನ ಮನ್ಸಲ್ಲಿರೋದನ್ನ ಹೇಗ್ರೋ ಹೇಳಿ? ಅಂದ್ರೆ ಅಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂದರೆ, ನಾವು ಜೀವನ ಪೂರ್ತಿ ನಡೆಯೋದಕ್ಕೆ ಇಷ್ಟಪಟ್ಟು ಒಂದು ದಾರಿನ ಸೆಲೆಕ್ಟ್ ಮಾಡಿರ್ತೀವಿ. ಆ ದಾರಿ ಉದ್ದಕ್ಕೂ ಹೂವಿನ ಹಾಸಿಗೆ ಇದೆ ಅಂದರೆ ಯಾರಿಗೆ ತಾನೇ ಖುಷಿ ಆಗಲ್ಲ? ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದು ನಿಜ, ಅದ್ರ ಜೊತೆಗೆ
ನನ್ನ ಕನಸು ನನ್ಸಾಗುತ್ತೆ ಅಂತ ಆಸೆ ಪಟ್ಟಿದ್ದು ನಿಜ. ಆದರೆ ನಿಮಗಿಂತ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ ಅಂತ ತಿಳ್ಕೊಂಡು ನಿಮ್ಮನ್ನು ಒಪ್ಕೊಂಡಿಲ್ಲ. ನಿಮ್ಮನ್ನು ಮನ್ಸಾರೆ ಇಷ್ಟಪಟ್ಟು ಒಪ್ಕೊಂಡ್ಮೇಲೇ ನನಗೆ ಗೊತ್ತಾಗಿದ್ದು ನಿಮ್ಗೆ ಇಂಥ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ ಅಂತ. ಮನ್ಸಾರೆ ಇಷ್ಟಪಡೋದಕ್ಕೂ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಇಷ್ಟಪಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದು ನಿಮಗೆ ಗೊತ್ತಿದೆ ಅಂತ ನಾನು ಅನ್ಕೋತೀನಿ. ನಾವಿಬ್ರು ಮದುವೆ ಆದಮೇಲೆ ನಿಮ್ಮ ಜೀವನ ಬೇರೆ ನನ್ನ ಜೀವನ ಬೇರೆ ಅಂತ ಇರಲ್ಲ. ನಮ್ಮಿಬ್ರು ಜೀವನನೂ ಒಂದೇ. ನಮ್ಮಿಬ್ರು ಕನಸುಗಳಿಗೆ ನಮ್ಮಿಬ್ರು ಆಸೆಗೂ ಅಷ್ಟೇ ಇಂಪಾರ್ಟೆನ್ಸ್ ಇರುತ್ತೆ. ನನ್ನ ಕನಸಿಗೆ ನೀವು ಬೆಲೆ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಆ ರೀತಿ ಸಂತೋಷವಾಗಿ ಜೀವನ ಮಾಡಿದ್ರೆ ತಾನೆ ನೀವು ಹೇಳ್ದಾಗೆ ನಿಮ್ಮ ಮನೆಯವ್ರು ಖುಷಿಯಾಗಿರೋದು. ಥ್ಯಾಂಕ್ ಯು ಕಾರ್ತಿಕ್, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ರಿಯಲಿ ಲಕ್ಕಿ. ಐ ಲವ್ ಯು. ದಿವ್ಯಕ್ಕ ಸ್ವಾರ್ಥಿ. ಅವಳು ಏನ್ ಬೇಕೋ ಅದನ್ನೇ ಪಡ್ಕಂತಾಳೆ. ಹರಸಿ ಆರತಿ ಮಾಡಿ